ಹೇಳಿ ಸರ್. ನಿಮ್ಮ ಹೆಸರು? ಮನು. ನಿಮ್ಮ ಊರು ಯಾವುದು ಸರ್? ಬೆಂಡ್ರವಾಡಿ. ಬೆಂಡ್ರವಾಡಿ ಯಾವ ತಾಲೂಕಿದು? ಇದು ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ, ಕಿರ್ಗಾವಲು ಹೋಗ್ಲಿ. ಹೋಗ್ಲಿ. ಈಗ ಹಾಕಿದ್ರಲ್ಲ ಸ್ನೇಕ್ ಕಾರ್ಡು, ಇದು ಕಂಪನಿ ಯಾವುದು ಅಂತ ಗೊತ್ತಲ್ಲ? ಅಶೋಕ ಸರ್. ಸ್ನೇಕಿ ಅಂತ. ಇದನ್ನು ನೀವು ಎಷ್ಟು ಪ್ಯಾಕೆಟ್ ಹಾಕಿದ್ದೀರಾ ಇಲ್ಲಿ? 5 ಪ್ಯಾಕೆಟ್ ಹಾಕಿದ್ದೀರಾ. 5 ಪ್ಯಾಕೆಟ್ ಅಂತಂದರೆ ಎಷ್ಟು ಬರುತ್ತೆ? ಒಂದು 1000 ಬೀಜ ಬರ್ಬೋದು ಸರ್. 1000 ಬೀಜ. 1100. ನೀವು ಸಸಿ ಮಾಡಿ ಹಾಕಿದ್ರಾ ಅಥವಾ ಬೀಜ ಒಟ್ಟು ಹಾಕಿದ್ರಿ? ನರ್ಸರಿ. ಯಾವ ನರ್ಸರಿಗೆ ಹಾಕಿದ್ರಿ? ನಾವು ಇಲ್ಲೇ ಕಿರ್ಗಾವಲು ನವೀನ. ನರ್ಸರಿಯಿಂದ ಸಸಿ ಮಾಡಿ ಇದನ್ನು ಹಾಕಿದ್ರಿ. ಇವಾಗ ಎಷ್ಟು ದಿವಸ ಆಗಿದೆ? 2 ತಿಂಗಳಾಗಿದೆ. 2 ತಿಂಗಳಾಗಿದೆ ನಾಟಿ ಮಾಡಿ 2 ತಿಂಗಳು. ಈಗ ಕಟಾವು ಬಂದಿದೆ. ಈಗ ಬಂದು ಇದು ನೀವು ಇದರಲ್ಲಿ ಈಗ ಎಷ್ಟು ಟೆಂಪ್ರೇಚರಲ್ಲಿ ಗಿಡ ಎಲ್ಲ ಯಾವುದೇ ರೀತಿ ಡಿಸೀಸ್ ಕಾಣ್ತಾ ಇಲ್ವಲ್ಲ? ಹೆಂಗೆ ಮೇಂಟೈನ್ ಮಾಡಿದ್ದೀರಾ? ಈಗ ನೀವು ಗೊಬ್ಬರ ಔಷಧಿ ಮಾಡಿದ್ದೀರಾ? ಇಲ್ಲ ಸರ್, ಕೊಟ್ಟಿಗೆ ಗೊಬ್ಬರ, ಕೈ ಡ್ರಿಪ್ ಇರಿಗೇಷನ್ ಏನೂ ಇಲ್ಲ. ಮಾಮೂಲಿ ಕೈ ತಿಂಡಿ ಹಾಕಿ ರಸಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಔಷಧಿ ಹೊಡೆದಿದ್ದೀವಿ. ಮಾತ್ರ ಡಿಸೀಸ್ ರೆಸಿಸ್ಟೆನ್ಸು ತಳಿ ಚೆನ್ನಾಗಿದೆ. ನಾವು ಹಾಕೋ ತಿಂಡಿ ರೆಸ್ಪಾನ್ಸ್ ಮಾಡುತ್ತೆ. ಒಟ್ಟು ಇದು ಯಾವಾಗಿಂದ ಬೆಳೀತಾ ಇದ್ದೀರಾ ನೀವು? ನಾವು ಅಡ್ಲ ಮೊದಲಿಂದ ಬೆಳೀತಿದ್ದೋ ಸರ್. ಬೇರೆ ತಳಿಗಳು ಹಾಕ್ತಿದ್ದೋ, ಪುಟ್ಟಡ್ಲ ಹಾಕ್ತಿದ್ದೋ. ಅವು ಅಂತ ಇಳುವರಿ ಬರ್ತಿದ್ವು, ಅದ್ರ ಕಾಯಿ ಸೈಜ್ ಬರ್ತಿರ್ಲಿಲ್ಲ, ತೂಕ ಬರ್ತಿರಲಿಲ್ಲ. ಲಾಸ್ಟ್ ಇಯರಿಂದ ಅಶೋಕ ಸ್ನ್ಯಾಕಿ ಹಾಕಿದ್ರೆ ಚೆನ್ನಾಗಿ ಬರ್ತದೆ. ಈಗ ಅಶೋಕ ಇದು ಎಷ್ಟನೇ ಬೆಳೆ ನಿಮ್ಮದು? ಇದು ನಮ್ಮದು ಇದು 2ನೇ ಸಲ ಸರ್. ನೀವು ಹೋದ ಸಲ ಬೆಳೆ ಮಾಡಿದ್ರಲ್ಲ, ಇದು ಇದೇ ತಳಿ ಹೇಗೆ ಬಂದಿತ್ತು? ಚೆನ್ನಾಗಿ ಬಂದಿತ್ತು. 3 ಪ್ಯಾಕೆಟ್ ಹಾಕಿದ್ದೋ, ಒಂದು 3.5 ಟನ್ ಗಂಟು ಕೂದೋ. ಆಗಲೂ ಇದೇ ಥರ ಬಂದಿತ್ತು. ಮಳೆ ಇದ್ರೂ ಚೆನ್ನಾಗಿ ಬಂದಿತ್ತು, ಇಳುವರಿ ಚೆನ್ನಾಗಿ. ಅದು ಹಾಕಿದಾಗ ಯಾವ ಟೈಮ್? ಮಳೆಗಾಲನ? ನವೆಂಬರ್ ತಿಂಗಳು. ಇವಾಗ ಹಾಕಿದ್ರಲ್ಲ, ಇದು ಬೇಸಿಗೆ ಕಾಲ. ಬೇಸಿಗೆ. ಇವಾಗ 2 ತಿಂಗಳು ಅಂತ ಅಂದರೆ ನೀವು ಮೋಸ್ಟ್ಲಿ ಈಗ ಫೆಬ್ರವರಿ ಫಸ್ಟ್ ಟೈಮ್ ನಾಟಿ ಮಾಡಿದ್ದೀರ. ಈಗ ಇದು ಬಂದು ಆಲೆ ಏಪ್ರಿಲು. ಈ ಕಟಾವು ಬಂದಿದೆ. ಈಗ ಗಿಡ ಈಗ ನೋಡ್ತಾ ಇದ್ದೀವಿ, ಭಾಳ ಚೆನ್ನಾಗಿ ಬಂದಿದೆ. ಇದು ನಿಮಗೆ ತಳಿ ಬೆಸ್ಟು ಅಂತ ಹೇಳ್ತೀರಾ? ತುಂಬ ಬೆಸ್ಟ್ ಸರ್. ಈಗ ಇದನ್ನೇ ಯಾವಾಗಲೂ ಕಂಟಿನ್ಯೂ ವರ್ಷದ 365 ದಿನ ಹಾಕ್ಬೋದು, ಯಾವುದೇ ತೊಂದರೆ ಇಲ್ಲ. ಆಮೇಲೆ ಊಜಿ ಹುಳಕ್ಕೆ ತೊಕ್ಕು ಮಂದ ಇರೋದ್ರಿಂದ ಊಜಿ ಹುಳ ಅಷ್ಟು ಜಾಸ್ತಿ ಬೆಳೆಯಲ್ಲ. ಊರಲ್ಲಿ ಇದೆಲ್ಲ ಸುಮಾರು ಜನ ಬೆಳೀತಾರೆ. ನಾವೇ ಹಾಕ್ಸಿದ್ದೀವಿ ಸರ್. ಹೋದ ವರ್ಷ ನೋಡ್ಕೊಂಡು ನಾವು ಹೋದ ವರ್ಷ ಸ್ಟಾರ್ಟಿಂಗು ನಾನು 3 ಪ್ಯಾಕೆಟ್ ಹಾಕಿದ್ದು. ಈಗ ಒಂದು 25-30 ಪ್ಯಾಕೆಟ್ ಗಂಟ ನಾನು ನೋಡಿ ಹಾಕವ್ರೆ. ಈಗ ನೀವು ಬೆಳೆ ಮಾಡಿರೋದು ನೋಡ್ಬಿಟ್ಟು, ನಿಮ್ಮ ತೋಟ ನೋಡ್ಬಿಟ್ಟು, ನಿಮ್ಗೆ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬೆಳೆದಿದ್ದೀರಾ ಅಂದ್ಬಿಟ್ಟು ಇದು ಯಾವ ತಳಿ ಏನು ಕೇಳಿ ನಿಮ್ಮ ಹತ್ರ ಮಾಹಿತಿ ತೊಗೊಂಡು ಊರಿಂದ ಸುಮಾರು ಜನ ರೈತರುಗಳೆಲ್ಲ ನಿಮ್ಮ ಇದೇ ತಳಿಗಳನ್ನ ಹಾಕಿದ್ದಾರೆ ಸರ್. ಸುಮಾರು ಎಷ್ಟು ಪ್ಲಾಟ್ ಇದೆ ಇಲ್ಲಿ? ಒಂದು 30 ಪ್ಯಾಕೆಟು, ಒಂದು 8 ಜನ ಹಾಕಿದ್ದಾರೆ ಸರ್. ಒಂದು 8 ಜನ ಇಲ್ಲ, ಇನ್ನೂ ನೆಡ್ತಾನೆ ಇದ್ದಾರೆ. ಇನ್ನೂ ಅಟ್ ಪ್ರೆಸೆಂಟ್ ಈಗ ಬೇಸಿಗೆಲ್ವ ಚೆನ್ನಾಗಿ ಸ್ಪೀಡ್ ಇರುತ್ತೆ ಅಂದ್ಬಿಟ್ಟು ಚೆನ್ನಾಗಿ ನೆಡ್ತಾವ್ರೆ. ಇನ್ನು ಇವಾಗ ಇದೆ ಫಸ್ಟ್ ನೀವು ಈಗ ಹಿಂದೆ ಬಂದಿರೋದು ಬೆಳೆ? ಫಸ್ಟ್ ಬೆಳೆ ನಮ್ಮದೇ. ಇದಾದ್ಮೇಲೆ ಅವೆಲ್ಲ ಬೆಳೆ ಬರ್ತವೆ. ಇನ್ನೊಂದು 15 ದಿನ ಗ್ಯಾಪಲ್ಲಿ ಅವು ಬರ್ತವೆ. ಯಾವಾಗ ಕಟಿಂಗ್ ಮಾಡ್ತಾ ಇದ್ದೀರಾ? ನಾಳೆ ಸರ್. ನಾಳೆ ನೀವು ಕಟಿಂಗ್ ಮಾಡ್ಬಿಟ್ಟು ಎಲ್ಲಿ ತೊಗೊಂಡೋಗ್ತೀರಾ? ಮೈಸೂರು APMC. ನೀವೇ ತೊಗೊಂಡು ಹೋಗೋದು? ಏನು ಟ್ರೈ ಮಾಡ್ತೀರಾ? ಚೀಲನ? ಚೀಲ ಮಾಡ್ಕೊಂಡು ಹೋಗ್ತೀರಾ? ಸರಿ. ಇದು ಇವಾಗ ಈಗ ಯಾವುದೇ ಥರದ